ಅನಿತಾ, ಅದು ಏನ್ ಗೊತ್ತಾ, ಯಾಕ ನಿಮ್ಗೆ ಹೇಳೋದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಮ್ಯಾಟ್ರ್ ಏನು ಅಂತ ಫಸ್ಟ್ ನಮ್ಮ ಹತ್ರ ಹೇಳ್ಬೇಕು. ನೀನು ಅಕ್ಕ ನಾನ್ ಬೇರೆ ತರ ಅಲ್ಲ, ನೀನೇನಾದ್ರು ಅನ್ಕೋ, ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ, ನನ್ ನಂಬರ್ ಇನ್ನೊಬ್ರು ಕೊಡ್ಬೇಕು ಅಂದ್ರೆ ನಾನ್ ಪರ್ಮಿಷನ್ ಇಲ್ದಂಗ ನೀನ್ ಯಾವತ್ತೂ ಯಾರಿಗೂ ಕೊಡ್ಬೇಡಕ್ಕ. ನೀನ್ ಬೇಜಾರ್ ಮಾಡ್ಕೊಂಡು ಚಿಂತೆ ಇಲ್ಲ. ನಾನ್ ಶಾರದಕ್ಕಂಗೂ ಅದೇ ಮಾತು ಹೇಳಿರೋದು. ಕೇಳು, ಅವ್ ಅಕ್ಕ ಒಂದಿನ ನನ್ ಪರ್ಮಿಷನ್ ಇಲ್ದೆ ಯಾರಿಗೂ ನಂಬರ್ ಕೊಡಲ್ಲ, ಈವನ್ ಸ್ಟೇಷನ್ ಅಲ್ಲೇ ಕೊಡಲ್ಲ ಅವಕ್ಕ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಬ್ಬರು ಪೊಲೀಸ್ ಅವ್ರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಫ್ರೆಂಡು, ಆ್ಯಕ್ಚುಲಿ ಇವ್ರ ಹೆಸರು ಅನಿತಾ ಅಂತೆ, ಇವ್ರ ಫ್ರೆಂಡ್ ನಳಿನ ಅಂತ, ಅವ್ರ ಪೊಲೀಸು, ಅವ್ರಿಗೆ ಟ್ರ್ಯಾಪ್ ಮಾಡಿ ಅಂತ ಡೀಲ್ ಕಳಿಸಿದರೆ, ಸದ್ಯಕ್ಕೆ ನಾನು ಕೂಡ ನಿಮ್ಗೊಂದು ಆಫರ್ ಕೊಟ್ಟಿದ್ದೀನಿ. ನನ್ನ ಜೊತೆ ಸೇರಿ ನೀವು ಟ್ರ್ಯಾಪ್ ಮಾಡಬೇಕು ಅಂದರೆ ನಿಮ್ಮ ಹೆಸರಿನ ಮುಂದೆ RJ ಅಂತ ಟೈಪ್ ಮಾಡಿ ಇನ್ನೊಂದು ಮೆಸೇಜ್ ಮಾಡಿದ್ರೆ ನಾನು ನೀವು ಸೇರಿ ಯಾರಿಗಾರು ಪ್ರ್ಯಾಂಕ್ ಮಾಡ್ಬೋದು ಅಂತ. ಅದೇ ರೀತಿ ಇವತ್ತು ನಾನು ಮತ್ತು ಇನ್ನೊಬ್ಬರು ಸೇರಿ ಸದ್ಯಕ್ಕೆ ಈಗ ನಳಿನಿ ಅನ್ನೋರು ಪೊಲೀಸು ಇವ್ರಿಗೆ ಟ್ರ್ಯಾಪ್ ಮಾಡ್ತಾಯಿದ್ವಿ. ಬನ್ನಿ ಫಸ್ಟು ನಾವು ಇವ್ರನ್ನ ಕ್ಯಾಚ್ ಹಾಕ್ಕೊಂಡು ಆಮೇಲೆ ನಳಿನಿ ಅವ್ರಿಗೆ ಅಂದರೆ ಪೊಲೀಸವ್ರಿಗೆ ಕಾಲ್ ಮಾಡೋಣ. ಫಸ್ಟು ಇವ್ರಿಗೆ ಮಾಡೋಣ. ಹಾಯ್, ನಮಸ್ಕಾರ. ಹಾಯ್ ಹಾಯ್. ಸೊ ಇವತ್ತೇನಪ್ಪ ಅಂದರೆ ಒಂದು ದೊಡ್ಡ ಟಾಸ್ಕ್ ಇದೆ. ಒಬ್ಬರು ಪೊಲೀಸ್ ಅವ್ರಿಗೆ ಟ್ರ್ಯಾಪ್ ಮಾಡಬೇಕು. ಅವ್ರ ಫ್ರೆಂಡ್ ನಂಬರ್ ಕಳಿಸಿದ್ದಾರೆ ನಮಗೆ. ಇವ್ರ ಹೆಸರು ನಳಿನಿ ಅಂತ, ಪೊಲೀಸ್ ಹೆಸರು. ಓಕೆ ಓಕೆ, ಈಗ ನಾನು ನಳಿನಿ ಅವ್ರು ಕಾಲ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ತೀನಿ. ನೀವು ಉಂಟು, ಅವರುಂಟು. ಓಕೆ ಸೂಪರ್. ಓಕೆ, ಎಸ್, ಬನ್ನಿ ಕಾಲ್ ಮಾಡೋಣ ಈಗ ನಳಿನಿ ಅವ್ರಿಗೆ. ಹಲೋ ಹಲೋ, ನಳಿನ ಅವರ ಮಾತಾಡ್ತಿದ್ದೀರಾ? ಮೇಡಮ್ ಹೇಳಿ, ಯಾರು ನೀವು? ರಾಧಾ ಅಂತ. ಹೇಳಿ ಮೇಡಮ್, ಒಂದು 2 minutes ಮಾತಾಡ್ಬೋದು ನಿಮ್ಮ ಹತ್ರ? ಹೇಳಿ ಮೇಡಮ್, ಹೇಳಿ. ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಮೇಡಮ್, ಅದಕ್ಕೆ ಅನಿತಕ್ ಅವ್ರು ನಂಗೆ ನಂಬರ್ ಕೊಟ್ರು. ಏನ್ ಮಾಡ್ತಾರೆ ಅಂತ? ಅದು ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಮ್ಯಾಮ್, ಪ್ರಾಬ್ಲಮ್ ಏನು ಅಂತ ಫಸ್ಟ್ ಹೇಳ್ಬೇಕಲ್ವಾ? ಇವಾಗ ನಾನು ಒಂದ್ ಹೆಣ್ಣಾಗ್ಬಿಟ್ಟು ನನ್ ಮಗು ಮಾಡ್ಕೊಳಕ್ ತಪ್ಪ ಮೇಡಮ್? ಒಂದ್ ಕೆಲ್ಸ ಮಾಡಿ ಮ್ಯಾಮ್, ಶಾರದಕ್ಕಂಗ್ ಕಾಲ್ ಮಾಡಿ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ. ಅದೇ ಮೇಡಮ್, ನಿಮ್ಮ ಹತ್ರನೇ ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾರೆ ಅವರು. ಅದಕ್ಕೆ ನನ್ನ ಹತ್ರನೇ ಆಗುತ್ತೆ ಅಂತ ಅನಿತಕ್ ಹೇಳಿದ್ರ ನಿಮ್ಮ ಹತ್ರ? ಹ್ಞೂ ಮೇಡಮ್. ಒಂದ್ ಕೆಲ್ಸ ಮಾಡಿ, ಅನಿತಕ್ಕಂಗ್ ಕಾಲ್ ಮಾಡ್ಬಿಟ್ಟು ಕಾನ್ಫರೆನ್ಸ್ ಆಗಿ ನಾನೇ ಕೇಳ್ತೀನಿ. ಅಮ್ಮ, ಹೋಮ್ವರ್ಕ್ ಏನ್ ಗೊತ್ತಾಯ್ತಾ ಎಲ್ಲ? ಅಕ್ಕ ಮಾಡ್ತಾ ಇದ್ದೀವಿ ಅನಿತಾ ಅವ್ರಿಗೆ. ಹಲೋ ಅನಿತಾ ಅವರೇ, RJ ಸುನೀಲ್ ಮಾತಾಡೋದು. ಹೇಳಿ ಸರ್. ಈಗ ನಿಮ್ಮ ಫ್ರೆಂಡ್ಗೆ ಲೈನ್ಗೆ ಹಾಕ್ತೀನಿ. ಲೈನಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ, ಆಯಿತಾ? ಅವಳಿಗೆ ನೀವೇ ನಂಬರ್ ಕೊಟ್ಟಿರೋದು. ಅವಳ ಪ್ರಾಬ್ಲಮ್ ಏನು ಕೇಳು ಅಂತ ಹೇಳಿ, ಆಯಿತಾ? ಆ ಹುಡುಗಿ ಹೆಸರು ರಾಧಾ ಅಂತ ಹೇಳಿ ಕೇಳಿದ್ರೆ. ಹಲೋ 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 ಮೇಡಮ್, ಹೇಳಿ ಮೇಡಮ್. ಮಾತಾಡಿದ್ವಿ. ನಾನು ಹೇಳಿದ ಅನಿತಾ ಅವ್ರು ಕನೆಕ್ಟ್ ಮಾಡಿ ಅಂತ. ಇವ್ರು ಯಾರಿಗೆ ಕನೆಕ್ಟ್ ಮಾಡಿದ್ದೀರಾ? ನಳಿನಕ್ಕ, ನಾನು ಅನಿತಾ. ಕೇಳಿಸ್ತದೆ, ಹೇಳಿ. ಅಕ್ಕ, ಅವ್ರಿಗೆ ನಂಬರ್ ಕೊಟ್ಟಿರೋದು ನಾನೇ. ಮಾತಾಡಿ, ಅವ್ರದ್ದು ಏನ್ ಪ್ರಾಬ್ಲಮ್ ಕೇಳಿ. ಏನಂತ ಮಾತಾಡ್ಲಿ? ಏನ್ ಪ್ರಾಬ್ಲಮ್ ಅಂತ ಕೇಳಿ ನಾನು? ನೀವು ಪೊಲೀಸ್ ತಾನೇ, ಕೇಳಿ ಏನಂತ. ಏನಂತ ಮಾತಾಡೋಣ? ಅಲ್ಲ ಮೇಡಮ್, ಗೊತ್ತಿರುತ್ತೆ. ಏನೋ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಹತ್ರ ಹುಡ್ಕೊಂಡ್ ಬಂದ್ರೆ ನೀವು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಸಪೋರ್ಟ್ ಮಾಡಲ್ಲ ಅಂತೀರಲ್ಲ ಮೇಡಮ್? ಅಯ್ಯೋ ಮೇಡಮ್, ನಾವೇನ್ ಸಪೋರ್ಟ್ ಮಾಡಲ್ಲ ಅಂತ ಏನ್ ಹೇಳಿ? ಯಾರು ಏನಾದ್ರೂ ಒಂದು ಪಬ್ಲಿಕ್ ಅಂತ ಹೇಳಿದ್ರೆ ಒಂದ್ ಪ್ರಾಬ್ಲಮ್ ಅಂತ ಒಂದ್ ಹೆಲ್ಪ್ ಮಾಡಕ್ಕೂ ರೆಡಿ ಇಲ್ಲ. ಅವ್ರ ಹತ್ರ ಮಾತಾಡ್ಬೇಕು, ಇವ್ರ ಹತ್ರ ಮಾತಾಡ್ಬೇಕು, ಅವ್ರು ಯಾರೋ ಅಟ್ಲೀಸ್ಟ್ ನೀವೊಂದು ಇದು ಕನ್ಸರ್ನ್ ಇಲ್ಲಲ್ಲ ಅಂತ. ಕನ್ಸರ್ನ್ ಅಂದ್ರೆ ಗೊತ್ತಿಲ್ಲ ಪರ್ಸನ್ ಹತ್ರ ನಾವ್ ಹೆಂಗ್ ಮೇಡಮ್ ಮಾತಾಡಕ್ಕಾಗುತ್ತೆ? ಎಲ್ಲಾರು ಗೊತ್ತಿರೋರ ಹತ್ರನೇ ಪ್ರಾಬ್ಲಮ್ಸ್ ಆಗೋದು. ನಾನ್ ಖಂಡಿತ ಗೊತ್ತಿರೋರ್ನ ಅಷ್ಟೇ ಮೇಡಮ್ ಮಾತಾಡ್ಸೋದು. ನೀವೇನಾದ್ರೂ ತಿಳ್ಕೊಳ್ಳಿ. ನೀವು ಪೊಲೀಸ್ ಅಂತ ಹೇಳ್ಬಿಟ್ಟು ಇವ್ರು ನೋಡಿದ್ರೆ ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಒಂಚೂರು ನಾನು ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದ್ರೆ ನಾನು ಅದಕ್ಕೆ ಹೇಳಿದ್ದು, ಅವ್ರ ಸಿಸ್ಟರ್ ಇದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ಮಾತಾಡಿ ಅಂತ. ಅಟ್ಲೀಸ್ಟ್ ಹೇಳೋದು ಕೇಳಿಸ್ಕೊಳಲ್ಲ ಅಂತೀರಲ್ಲ ನೀವು. ಅನಿತಾ, ಹಲೋ ಹೇಳಿ ಅಕ್ಕ. ಹೇಳಿ, ನಾನೇ ಮಾತಾಡೋದು. ಏನ್ ಸಮಸ್ಯೆ? ಏನ್ ಇವಾಗ ಏನ್ ಪ್ರಾಬ್ಲಮ್? ಹೇಳ್ತಾ ಇದೀರಲ್ಲ ಮೇಡಮ್, ನೀವೇ ಕೇಳಿಸ್ಕೊಳಕ್ಕೂ ರೆಡಿ ಇಲ್ಲ. ಅವ್ರ ಹತ್ರ ಮಾತಾಡಿ, ಇವ್ರ ಹತ್ರ. ಓಕೆ ಮೇಡಮ್ ನರೇ, ಆಯ್ತು ಮೇಡಮ್. ಈಗ ಹೇಳಿ, ಏನ್ ಪ್ರಾಬ್ಲಮ್? ಏನು ಈಗ ನಳಿನಾಕ ಫೋನ್ ಮಾಡಿದ್ದೀರಲ್ಲ, ಏನ್ ಪ್ರಾಬ್ಲಮ್ ಹೇಳಿ ಇವಾಗ? ಒಂದ್ ಹೆಣ್ಣಾಗಿ ನಾನು ಒಂದ್ ಮಗು ಮಾಡ್ಕೊಳಕ್ ತಪ್ಪ ಮೇಡಮ್? ಮಾಡ್ಕೊಳ್ಳಿ, ಬೇಡ ಅಂದಾರೆ ಯಾರು?
ಅದೇ ಮೇಡಮ್ ಇವ್ನು ಒಪ್ಕೊಂತಾನೆ ಇಲ್ಲ ಕೇಳಿದ್ರು ಕೇಳ್ತಿಲ್ಲ ಯಾರು ಒಪ್ತಾ ಇಲ್ಲ ಮೇಡಮ್. ಮೇಡಮ್ ಏನ್ ಗೊತ್ತಾ, ಸುಮ್ನೆ ಫೋನಲ್ಲಿ ಲೈನಲ್ಲಿ ತಗೊಂಡ್ಬಿಟ್ಟು ಆತರ ಎಲ್ಲ ಮಾತಾಡೋದು ತಪ್ಪು ಮೇಡಮ್. ನೀವ್ ಅರ್ಥ ಮಾಡ್ಕೊಡ್ರಿ, ಒಂದು ಸೋಷಿಯಲ್ ಸರ್ವಿಸ್ ಅಂತಂದ್ರೆ ಸುಮ್ನೆ ಅಲ್ಲ ಆಯ್ತಾ. ನಿಮ್ಗೆ ಆತರ ಕನ್ಸರ್ನ್ ಇದೆ ತಾನೇ, ಈ ತರ ಮಾಡ್ಕೊಬೇಕು ಅಂತ ಮಹಿಳಾ ಠಾಣೆಗಳು ಎಷ್ಟೊಂದವೆ ನಿಯರ್ ಬೈ, ಹೋಗಿ ಹೆಲ್ಪ್ ಮಾಡ್ತಾರೆ ಆಯ್ತಾ. ಸುಮ್ನೆ ನಮ್ ಸಂಬಂಧಿಕರವ್ರೆ ನಮ್ ಇವ್ರವ್ರೆ ಅವ್ರನ್ನ ಆತರ ಮಾತಾಡೋ ಬದಲು, ಯಾಕಂದ್ರೆ ನಾವು ಒಂದು ಡಿವಿಷನ್ ಇಂದ ಒಂದು ಡಿವಿಷನ್ಗೆ ನಾವು ಮಾತಾಡಕ್ ಬರಲ್ಲ. ಅವ್ರು ಯಾರು ಏನು ಎತ್ತ ಅಂತ ಬೇಕಾದ್ರೆ ನಿಮ್ಮ ಮೊಬೈಲ್ ಇಂದಾನೇ ಟ್ರ್ಯಾಕ್ ಮಾಡಿ ಬೇಕಾದ್ರೆ ನಂಬರ್ ತೆಗಿಬಹುದು ಕಂಪ್ಲೇಂಟ್ ಎಫ್ಐಆರ್ ಅಂತ ಆದ್ರೆ. ಇಲ್ಲ ನಿಮ್ ಲಿಮಿಟ್ಸ್ ಅಲ್ಲಿ ಮಹಿಳಾ ಸ್ಟೇಷನ್ ಅಂತ ಒಂದಿದ್ರೆ ಹೋಗಿ ಬೇಕಾದ್ರೆ ನಾವ್ ಹೆಲ್ಪ್ ಮಾಡ್ತೀವಿ, ಬೇಕಾದ್ರೆ ನಾವೇ ಕಾಲ್ ಮಾಡಿ ಹೇಳ್ತೀವಿ ಬೇಕಾದ್ರೆ ಅವ್ರು ಆ ರೀತಿ ಮಾಡ್ಬೋದು. ಅದು ಬಿಟ್ಟು ನಿಮ್ಗೆ ಮಹಿಳಾ ಸ್ಟೇಷನ್ ಇಂದ ನಿಮ್ಗೆ ಎಷ್ಟು ಸಪೋರ್ಟಿವ್ ಇರ್ತವೆ ಆಯ್ತಾ. ನೀವ್ ಯಾರು ಏನ್ ಸೈಕಲ್ ಹಿಡಿಯೋ ಅವಶ್ಯಕತೆನೇ ಇಲ್ಲ, ಯಾರು ಹೆಲ್ಪು ತಗೊಳಂಗಿಲ್ಲ. ನೀವೇ ಡೈರೆಕ್ಟ್ ಆಗಿ ಮಹಿಳಾ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಈ ತರ ನಮ್ಗೆ ಈ ತರ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ, ಈ ತರ ನಮ್ಗೆ ಹೇಳಿ ಕಳ್ಸಿ ಬುದ್ಧಿ ಹೇಳಿ ಅಂತ ಒಂದು ಕಂಪ್ಲೇಂಟ್ ಕೊಡ್ರಿ. ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಅವರೆಲ್ಲ, ಬುದ್ಧಿ ಹೇಳ್ತಾರ ಅವ್ನಿಗೂನು. ಅವಾಗ ಅವ್ನೇನು ಮಾಡಕ್ಕಾಗಲ್ಲ, ಮಾಡ್ಕೊಬೋದು. ಅದೇ ಮೇಡಮ್ ಅದೇ ಜಸ್ಟ್ ನೀವು ಒಂದ್ಸತಿ ಟ್ರೈ ಮಾಡಿ ಮೇಡಮ್. ಆಮೇಲೆ ಮೇಡಮ್ ನಿಮ್ಗೆ ಹೇಳೋದು ಸ್ವಲ್ಪ ಅರ್ಥ ಆಗ್ತಿದ್ಯಾ? ನಿಮ್ಗೆ ಹೇಳೋದ್ ಅರ್ಥ ಆಗ್ತಿದ್ಯಾ? ಇವ್ರು ಏನ್ ಹೇಳೋದೇ ಅರ್ಥ ಮಾಡ್ಕೊಳಲ್ಲ ಇವ್ರು. ಅನಿತಾ ನೀನು ಫಸ್ಟ್ ನಮ್ಮ ಹತ್ರ ಮಾತಾಡಿ ನೀನು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ನಂಬರ್ ಕೊಟ್ಟು ಮಾತಾಡ್ಬೇಕು, ಅರ್ಥ ಆಯ್ತಾ? ಅನಿತಾ ಯಾವತ್ತೇ ಆಗ್ಲಿ ಕೇಸ್ ನ ಸುಮ್ನೆ ಒಂದೇ ರೀತಿ ಹ್ಯಾಂಡಲ್ ಮಾಡಕ್ ಆಗಲ್ಲ. ನೋಡ್ರಿ ನಾವ್ ಯಾವ್ದೇ ರೀತಿ ನಿಮ್ಗೆ ಮಾಡಲ್ಲ ಅಂತ ನಾವ್ ಹೇಳ್ತಿಲ್ಲ ಹೆಲ್ಪ್. ಏನ್ ಗೊತ್ತಾ, ನಾವ್ ಹೇಳ್ತಾ ಇದೀವಲ್ಲ ಮೇಡಮ್ ಅಟ್ಲೀಸ್ಟ್ ಒಂದ್ಸತಿ ಫೋನಲ್ಲಿ ಮೇಡಮ್ ಹಂಗೆಲ್ಲ ಮಾತಾಡಕ್ ಆಗಲ್ಲ ಮೇಡಮ್. ನೀವು ಬುದ್ಧಿ ಇದ್ದು ಮಾತಾಡ್ತಾ ಇದ್ರೋ ಅದೇನೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ ಮೇಡಮ್, ಬೇಸಿಕ್ ತಿಳ್ಕೊಳ್ಳಿ. ನಿಮ್ ಕನ್ಸರ್ನ್ ನಂಗೆ ಅರ್ಥ ಆಗ್ತಿದೆ, ನಿಮ್ಗೆ ಎಷ್ಟ್ ನೋವಿದೆ ಅನ್ನೋದು ನಾವು ಒಂದ್ ಹೆಣ್ಣಾಗಿ ಹೇಳ್ತಿದ್ದೀರಾ, ನಮಗೂ ಅರ್ಥ ಆಗ್ತಿದೆ. ಬಟ್ ನೀವು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು ಮೇಡಮ್. ಒಬ್ರಿಂದ ಎಲ್ರಿಗೂ ತಪ್ಪಾಗ್ಬಾರ್ದು, ಎಲ್ರನ್ನೂ ಸಿಕ್ಕಾಕ್ಬಾರ್ದು. ಇದ್ರಲ್ಲಿ ಏನಿದೆ ಮೇಡಮ್, ಆಯ್ತು ಮೇಡಮ್. ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸರಿ ಓಕೆ, ಈ ತರ ಹಿಂಗಿದೆಪ್ಪ, ಏನಪ್ಪ ಈ ತರ ಪ್ರಾಬ್ಲಮ್, ಏನಕ್ಕೆ ಹಿಂಗೆ ಅಂತ ಅಷ್ಟು ಜಸ್ಟ್ ಕೇಳಿದ್ರೆ ಅಟ್ಲೀಸ್ಟ್ ಅವ್ನಿಗೆ ಭಯ ಬರುತ್ತೆ ಮೇಡಮ್. ಅಷ್ಟೇ ನನ್ ಕನ್ಸರ್ನ್. ನೀವು ಅದನ್ನು ಕೇಳಕ್ ಇದ್ ಮಾಡ್ತೀರಂದ್ರೆ ನಾನೇನೋ ನಿಮ್ಮನ್ನ ನಂಬಿ ಇಷ್ಟೆಲ್ಲ ಇದ್ ಮಾಡ್ಕೊಂಡು ಆ ಅಕ್ಕನ ಹತ್ರ ಎಲ್ಲ ನಂಬರ್ ಇಸ್ಕೊಂಡು ಎಲ್ಲ ಇದ್ ಮಾಡಿದ್ರೆ ನೀವು ಒಂದೇ ಸತಿಗೆ ಆಗಲ್ಲ ಅಂದ್ರೆ ನನ್ಗೆ ಹೆಂಗ್ ಆಗುತ್ತೆ ಮೇಡಮ್? ಪ್ಲೀಸ್ ಮೇಡಮ್, ನೀವು ಒಂದ್ ಹೆಣ್ಣಾಗಿ ಒಂದ್ ವರ್ಡ್ ಒಂದ್ ಚಾನ್ಸ್ ತಗೋಬೋದಲ್ಲ ಮ್ಯಾಮ್. ನಾನು ಏನು ಕೇಳ್ತಿಲ್ಲ ನಿಮ್ಗೆ, ಒಂದ್ ಜಸ್ಟ್ ಅವ್ನಿಗೆ ಭಯ ಇದೆ ಅಲ್ವಾ, ಆ ಭಯಕ್ಕಾದ್ರೆ ಒಂದು ಹೂ ಅಂತಾನೇನೋ ಅನ್ನೋದೊಂದು ಆಸೆ ಅಷ್ಟೇ ಮೇಡಮ್. ಆಗಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ ಮ್ಯಾಮ್. ಅನಿತಕ್ಕ ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ ಬಿಡಿ, ನಾನು ಇರೋದೇ ಬೇಡ ಬಿಡಿ. ಯಾಕೋ ಸುಮ್ಮನೆ ಮಾಡ್ತಾ ಇಲ್ಲ ಮೇಡಮ್. ಶಾರದಕ್ಕ ಹಲೋ, ಇಬ್ರು ಹೋಗ್ಬಿಟ್ರೇನೋ ಬಿಡಿ ಅಕ್ಕ. ನಡೀನಕ್ಕ. ಓಕೆ, ಈಗ ನಿಮ್ಮ ಫೋನಿಂದ ಕಾಲ್ ಹಾಕಿ, ನಾವು ಲೈನಲ್ಲಿ ಇರೋದು ಹೇಳ್ಬೇಡಿ. हाँ सर। आप जिस व्यक्ति से बात कर रहे हैं उसने आपकी कॉल को होल्ड कर। ಏ ಅಕ್ಕ, ಏನಾದ್ರೂ ಹೇಳ್ಬೇಕು ತಾನೇ ಅವ್ರು. ಅನಿತಾ ಅದು ಏನ್ ಗೊತ್ತಾ, ಅಕ್ಕ ನಿಮ್ಗೆ ಹೇಳೋದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಮ್ಯಾಟ್ರ್ ಏನು ಅಂತ ಫಸ್ಟ್ ನಮ್ಮ ಹತ್ರ ಹೇಳ್ಬೇಕು. ನೀನು ಅಕ್ಕ ನಾನ್ ಬೇರೆ ತರ ಅಲ್ಲ, ನೀನೇನಾದ್ರೂ ಅನ್ಕೋ, ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ, ನನ್ ನಂಬರ್ ಇನ್ನೊಬ್ರು ಕೊಡ್ಬೇಕು ಅಂದ್ರೆ ನಾನ್ ಪರ್ಮಿಷನ್ ಇಲ್ದಂಗ್ ನೀನ್ ಯಾವತ್ತೂ ಯಾರಿಗೂ ಕೊಡ್ಬೇಡಕ್ಕ. ನೀನ್ ಬೇಜಾರ್ ಮಾಡ್ಕೊಂಡು ಚಿಂತೆ ಇಲ್ಲ. ನಾನ್ ಶಾರದಕ್ಕಂಗೂ ಅದೇ ಮಾತು ಹೇಳಿರೋದು ಕೇಳು. ಅವ್ ಅಕ್ಕ ಒಂದಿನ ನನ್ ಪರ್ಮಿಷನ್ ಇಲ್ದೆ ಯಾರಿಗೂ ನಂಬರ್ ಕೊಡಲ್ಲ, ಈವನ್ ಸ್ಟೇಷನ್ ಅಲ್ಲೇ ಕೊಡಲ್ಲ ಅವಕ್ಕ. ಏನೋ ನಮ್ಗೆ ಗೊತ್ತಿರೋ ಪ್ರಶ್ನೆ ಅಲ್ಲ. ಅನಿತಾ ನೀನು ಫಸ್ಟ್ ಇಲ್ಲ ಇವಳಿಗಾದ್ರೂ ಹೇಳಿರ್ಬೇಕಾಯ್ತು, ನನಗಾದ್ರೂ ಹೇಳ್ಬೇಕಾಯ್ತು, ಅಕ್ಕ ಹಿಂಗ್ ಪ್ರಾಬ್ಲಮ್ ಐತಿ, ಏನು ಎತ್ತ ಯಾವ ಫೋನ್ ಮಾಡ್ತಾರೆ ಡೇಟ್ ಅಲ್ಲಿ ಹೇಳ್ರಕ್ಕ, ಏನಾದ್ರು ಅವ್ರು ಸಮಾಧಾನ ಹೇಳ್ರಿ ಅಂತ ನೀವ್ ಹೇಳ್ಬೋದಾಗಿತ್ತು. ಇಲ್ಲ ಪಾಪ ಅಳ್ತಾ ಇದ್ಲು, ಸಮಾಧಾನ ಮಾಡ್ಬೇಕಿತ್ತಲ್ಲ. ಹಂಗಲ್ಲ, ನೀನ್ ಹೇಳೋದು ಒಂದ್ ಸ್ವಲ್ಪ ಕೇಳೋ. ಕೊಡೋದಾದ್ರೆ ಎನಿ ಪರ್ಸನ್ ಕೊಡೋದಾದ್ರೆ ಅಕ್ಕ ನಾನ್ ಪರ್ಮಿಷನ್ ಇಲ್ಲದೆ ಯಾರಿಗೂ ನಂಬರ್ ಕೊಡ್ಬೇಡಕ್ಕ. ನೀನ್ ಬೇಜಾರ್ ಮಾಡ್ಕೊಂಡು ಶಾರದಕ್ಕಂಗೂ ಇದೇ ಮಾತು ಹೇಳಿದೀನಿ, ಬೇಕಾದ್ರೆ ಕೇಳಿ. ಸತಿ ಹೇಳ್ತಿಲ್ಲ, ಹೇಳಿದ್ನೇ ಹೇಳ್ತೀಯ ನೀನು. ನಾನ್ ಹೇಳಿದ್ದೆ ಹೇಳೋದು ಸತಿ ಹೇಳ್ತ, ಒಂದ್ ಸತಿ ಹೇಳಿದ್ರೆ ಆಯ್ತು, ಅದನ್ನೇನು 20 ಸತಿ ಹೇಳ್ತೀಯ? ನಾವ್ ಹಂಗೆ ಒಂಥರ. ಅನಿತಾ ಬೆಳಗ್ಗೆ ಅವ್ರಿಗೆ ಫೋನ್ ಮಾಡಕ್ ಕೇಳು, ನಾನ್ ಮಾತಾಡ್ತೀನಿ ಸರಿನಾ? ರಾಧಾ ಅವರು ನೋಡಿ ಕಲ ಮಾತಾಡಿ. ಹಲೋ, ನಳಿನಾ ಅಲ್ಲ ನಳಿನವ್ರೆ, ಸರಿ ಹೇಳಿ ಸರ್. ಎಷ್ಟು ಭಯ ಮಾಡಿದವ್ರೆ ಅನಿತಾ ಅಂತ ನನ್ಗೆ ಇವತ್ತು ಗೊತ್ತಾಯ್ತು ನಿಮ್ಗೆ. ಅಯ್ಯೋ
ಮಾಡ್ದೆ ಅಲ್ಲ ಅವಳು ಶಾಕ್ ಆಗ್ಬಿಟ್ಟಿದ್ದಾಳೆ ಅರ್ಧಕ್ಕರ್ಧ. ನನಗೆ ಅವಾಗಿಂದ ದುಡ್ಡು ನಾನ್ ಶಾಕ್ ಅಂತೂ ಆಗಿಲ್ಲ ಅನ್ನೊಂದ್ ಪರ್ಸನ್ಗೆ ನಂಬರ್ ಕೊಡ್ಬೇಡಿ, ಸುಮ್ನೆ ತಲೆ ತಿಂತಾರೆ ಅಂತ ನನ್ಗೆ ಹೇಳಿದ್ದಾರೆ. ಇರ್ಲಿ, ಆಕ್ಚುಲಿ ನಳಿನವ್ರೆ, ಹಾ ಸರ್. RJ ಸುನಿಲ್ ಅಂದ್ಬಿಟ್ಟು ನಿಮ್ ಜೊತೆ ಮಾತಾಡ್ತಾ ಇರೋದು. ಆಕ್ಚುಲಿ ಇನ್ನೊಬ್ರು ನಮ್ ಜೊತೆ ಮಾತಾಡಿ ನಿಮ್ಗೆ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ ಶ್ವೇತಾ ಅನ್ಬಿಟ್ಟು ಅವರು. ಹಾ ಹಾ. ನೀವೇ ಸೀರಿಯಸ್ ಆಗ್ಬಿಟ್ರಿ ನಿಮ್ ಫ್ರೆಂಡ್ ಮೇಲೆ. ನಾನು ಕೇಳ್ದೆ, ನಾನು ನಂಬರ್ ಕೊಡ್ಬೇಡ ಹಂಗೆ ಹಿಂಗೆ ಅನ್ಬಿಟ್ಟು. ಹೌದು ನಾನ್ ಹೇಳಿದೀನಿ ಅವ್ರಿಗೆ, ಫಸ್ಟ್ ಕೂಡ ಹೇಳಿದೀನಿ, ಅನ್ನೊಂದ್ ಪರ್ಸನ್ ನಂಬರ್ ಕೊಡ್ಬೇಡಿ, ಸುಮ್ನೆ ಹಿಂಗೆ ತಲೆ ತಿಂತಾರೆ ಅಂತ ಫಸ್ಟ್ ಇಲ್ಲರೂ ಅದನ್ನೇ ಹೇಳ್ತಾ ಇದೀನಲ್ಲ ಅವಾಗ. ಓಕೆ ಥ್ಯಾಂಕ್ ಯು ಅನಿತಾ ಅವರೇ ಮೆಸೇಜ್ ಕಳ್ಸಿದಕ್ಕೆ. ಇನ್ನೊಬ್ರು ಮಾತಾಡಿದ್ಯಾರು? ನಾನು ಬಕ್ರ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನನಗೆ ಇದು ಮತ್ತೆ ಹೇಳಿದ್ನಿ ಹೇಳ್ತಾ ಇದ್ದಾಗೆ ನನ್ಗೆ ಆಲ್ರೆಡಿ ಬಂತು. ಅದು ನನ್ನ ಆಗ್ಲೇನೆ ನೀವ್ ಮಾತಾಡೋಕೆ ನನ್ಗೆ ನಮ್ದು ಸಾಕಾಗೋಯ್ತು. ಇದು ಬಕ್ರ ಆಗ್ತಾ ಅವಳು, ಇವಳು ಟೆನ್ಷನ್ ತಗೊಂಡ್ಬಿಟ್ಟಿದ್ದಾಳೆ ಇವಳು, ಜಾಸ್ತಿ ಡೀಪ್ ರೈವ್ ಮಾಡ್ಕೊಂಡು ನನ್ ಫೋನ್ ಹಚ್ಚಿಲ್ಲಪ್ಪ ಇವಳು. ಇನ್ ಸುಮ್ನೆ ಮಾತಾಡೋದು ನಾನು ಇದಾಗ್ತದೆ, ಸುಮ್ನೆ ಆಗೋಗ್ತೈತೆಗೆ ಪೊಲೀಸರಾಗಿ ಬಿಡು ಅಕ್ಕ. ಮಾಡ್ತಾರಕ್ಕ ಫೋನ್ ಕೇಳಕ್ಕ ಲೈಫ್ ನನಗೆ ನೋವು ತಡೆಕ್ ಆಗ್ತಾ ಇಲ್ಲ. ಇವಳು ಮಾತಾಡ್ತಾರ ಮೇಡಮ್ ಅವರು ಅಲ್ಲಿ. ನನಗೆ ಆಲ್ರೆಡಿ ಅಲ್ಲೇ ಗೊತ್ತಾಗಿದ್ದು, ನನಗೆ ಫ್ಲಾಶ್ ಆಗಿದ್ದು ಇದು ಇವ್ರು ರಾಜೇಶ್ ಸುನಿಲ್ ಸರ್ ಬಕ್ರ ಮಾಡಿರ್ತಾವ ಇವಳನ್ನ ಗೊತ್ತಾಗುತ್ತೆ ನಂಗೆ ಆಲ್ರೆಡಿ. ಥ್ಯಾಂಕ್ ಯು. ನೀವು ನಮ್ ಜೊತೆ ಸೇರ್ಕೊಂಡು ಸ್ವಲ್ಪ ಆಕ್ಟಿಂಗ್ ಮಾಡಿದಕ್ಕೆ ಥ್ಯಾಂಕ್ ಯು ಸರ್. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ನೀವು ಕೂಡ ಡೀಲ್ ಕಳಿಸಿ ಅಂದರೆ ಈ ಕೆಳಗಿಂದ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. RJ Sunil. Prank calls.